ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭರತ್ ಕುಲಾಲ್, ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಲಾಸ್ಟ್ ಟೈಮ್ ನೀವು ನೋಡಿದರೆ ಪಾರ್ಟ್ 1ನಲ್ಲಿ ತುಂಬ ಕಮ್ಮಿ ಪ್ರೈಸಿಂಗ್ ಬಜೆಟ್ ಕಾರ್ಗಳು. ಸೊ ಇವತ್ತು ನೀವು ನೋಡ್ಬೋದು ಪ್ರೀಮಿಯಂ ಸೆಗ್ಮೆಂಟ್ನ ತುಂಬ ಕಾರ್ಗಳಿದ್ದಾವೆ ಇಲ್ಲಿ. ಆಡಿ, BMW, ಮರ್ಸಿಡೀಸು, ಈ ಥರ ತುಂಬ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳಿದ್ದಾವೆ. ಸೊ ಇವತ್ತು ನೋಡೋಣ ಪಾರ್ಟ್ 2 ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಇಲ್ಲಿ ಒಂದು ಕಿಯಾ ಸೆಲ್ಟೋಸ್ ಇದೆ, 2020 ಮಾಡೆಲ್. ಇದು ಹೊಸ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. 39,000 ಕಿಲೋಮೀಟರ್ ರನ್ ಆಗಿದೆ. ತುಂಬ ಜಾಗದಲ್ಲಿ ನಿಮಗೆ ಇದು ನೋಡಲಿಕ್ಕೆ ಸಿಗೋದಿಲ್ಲ. ಫಸ್ಟ್ ಓನರ್ ವೆಹಿಕಲ್ ಇದು. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಟಾಪ್ ಎಂಡ್ ವೆಹಿಕಲ್ ಇದು, ಫಸ್ಟ್ ಓನರ್ ವೆಹಿಕಲ್ ಇದು. ಸೊ ಎಲ್ಲ ಥರ ಫಂಕ್ಷನ್ಸ್ ಕೂಡ ಅವೈಲಬಿಲಿಟಿ ಇರುತ್ತೆ ನಿಮಗೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ದೊಡ್ಡದಾಗಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಸೊ ತುಂಬ ಚೆನ್ನಾಗಿದೆ. ಸನ್ರೂಫ್ ಕೂಡ ಆಫರ್ ಮಾಡಿದ್ದಾರೆ ಈ ಗಾಡೀಲಿ. ಸೊ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. ಕಿಯಾ ಸೆಲ್ಟೋಸ್ ಇದು 2020 ಮಾಡೆಲ್, ಡೀಸೆಲ್ ವೇರಿಯಂಟ್ ಆಗಿರುವಂಥದ್ದು ಗಾಡಿ. 39,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಫಸ್ಟ್ ಓನರ್ ಆಗಿದೆ. ಸೊ 16,25,000 ಇದರ ಕೋಟಿಂಗ್ ಪ್ರೈಸ್. ಇಲ್ಲಿ ಒಂದು ಕಿಯಾ ಸೆಲ್ಟೋಸ್ ಇದೆ, 2020 ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್ ಇದು ಸಹ. ಸೊ ಇದು ಬರೀ 28,000 ಕಿಲೋಮೀಟರ್ ರನ್ ಆಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು ನೀವು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಅಲಾಯ್ ವೀಲ್ ಜೊತೆ ಬರುತ್ತೆ. ಸೊ ಇದು ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ದೊಡ್ಡದಾಗಿ. ಸೊ ಏರ್ ಬ್ಯಾಗ್ ಕೂಡ ಆಪ್ಷನ್ ಇದೆ ಇದರಲ್ಲಿ. ಸೊ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದರಲ್ಲಿ ಸನ್ರೂಫ್ ಕೂಡ ಅವೈಲೇಬಲ್ ಇದೆ, ನೋಡ್ತಾ ಇರೋಂಥದ್ದು. ಇದು ಕಿಯಾ ಸೆಲ್ಟೋಸ್ 2020ಯ ಬ್ಯಾಕ್ ಪ್ರೊಫೈಲ್. ಸೊ ಬರೀ 28,000 ಕಿಲೋಮೀಟರ್ ರನ್ ಆಗಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ. ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು, ಫಸ್ಟ್ ಓನರ್ ವೆಹಿಕಲ್. ಇದರ ಕೋಟಿಂಗ್ ಪ್ರೈಸ್ ಆಗುತ್ತೆ ನಿಮಗೆ 16,50,000. ಇಲ್ಲಿ ಒಂದು ಟೊಯೋಟಾ ಫಾರ್ಚುನರ್ ನೋಡ್ತಾ ಇರ್ಬೋದು ನೀವು. ಸೊ ಇದು 2018 ಮಾಡೆಲ್. ಇದು ಡೀಸೆಲ್ ವೇರಿಯಂಟ್ನ ಗಾಡಿ. 59,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಸೊ ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ 4 ವೀಲ್ ಡ್ರೈವ್ ಬರುತ್ತೆ, 4 ಚಕ್ರ ಕೂಡ ತಿರುಗುತ್ತೆ. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಆಟೋಮೆಟಿಕ್ ಮಿಷಿನ್ನ ವೆಹಿಕಲ್. ಡ್ರೈವರ್ ಸೈಡ್ ಪ್ರೊಫೈಲ್ ನೋಡ್ಬೋದು. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಸೊ ಆಟೋ ಅಡ್ಜಸ್ಟೇಬಲ್ ಸೀಟ್ ಕೂಡ. ಸೊ ತುಂಬ ಚೆನ್ನಾಗಿದೆ, ಲೆದರ್ ಫಿನಿಷಲ್ಲಿ ಇದೆ. ಸೊ ಇದು ನೋಡ್ಬೋದು ರೇರ್ ಸೀಟ್ನ ಪ್ರೊಫೈಲ್. 8 ಸೀಟರ್ನ ವೆಹಿಕಲ್. ಸೊ ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, 2018 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಇದರ ಪ್ರೈಸ್ ಆಗುತ್ತೆ ನಿಮಗೆ 33,95,000 ಅಷ್ಟೇ. ಇಲ್ಲಿ ಒಂದು ಆಡಿ Q3 ಇದೆ, 2017 ಮಾಡೆಲ್ಲು, ಟಾಪ್ ಎಂಡ್ ವೆಹಿಕಲ್ ಇದು, ಪ್ರೀಮಿಯಮ್ನ ಸೆಗ್ಮೆಂಟ್, ಕ್ವಾಟ್ರೋ. ಸೊ ಫಸ್ಟ್ ಓನರ್ ವೆಹಿಕಲ್ ಇದು, ಡೀಸೆಲ್ ವೇರಿಯಂಟ್. 49,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು, ಬ್ಲೂ ಫಿನಿಷಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಸೈಡ್ ಪ್ರೊಫೈಲ್ ವಿತ್ ಸನ್ರೂಫ್ ಕೂಡ ಆಫರ್ ಮಾಡಿದ್ದಾರೆ ಈ ಗಾಡೀಲಿ. ಸೊ ಬ್ಲೂ ವೇರಿಯಂಟ್, ಬ್ಲೂ ಕಲರ್ ಗಾಡಿ. 49,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ನೋಡ್ತಾ ಇರ್ಬೋದು, ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಜೊತೆ. ಡೀಸೆಲ್ ವೇರಿಯಂಟ್, 49,000 ಕಿಲೋಮೀಟರ್ ರನ್ ಆಗಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಫುಲ್ಲಿ ಲೋಡೆಡ್ ವೆಹಿಕಲ್. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಆಡಿ Q3 2017 ಮಾಡೆಲ್, TDI ಅಂತ ಬರುತ್ತೆ, ಪ್ರೀಮಿಯಂ ಪ್ಲಸ್ ಗಾಡಿ. ಸೊ ಇದು ರೇರ್ ಸೀಟ್ ಪ್ರೊಫೈಲ್, ತುಂಬ ಒಳ್ಳೆ ಫಿನಿಶ್ ಕೊಟ್ಟಿದ್ದಾರೆ. ಬೈಜ್ ಫಿನಿಷಲ್ಲಿದೆ ಗಾಡಿ, ಇಂಟೀರಿಯರ್ ಬೈಜಲ್ಲಿದೆ. ಸೊ ಫಸ್ಟ್ ಓನರ್ನ ವೆಹಿಕಲ್. ಇದರ ಪ್ರೈಸ್ ಆಗುತ್ತೆ ನಿಮಗೆ 26,90,000. ಇದು ಆಡಿ Q3ಯ ಬ್ಯಾಕ್ ಪ್ರೊಫೈಲ್, ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಆಗುತ್ತೆ ನಿಮಗೆ 26,90,000. ಇಲ್ಲಿ ಒಂದು BMW X4 ಇದೆ, 2020 ಮಾಡೆಲ್ ಇದು, M ಸ್ಪೋರ್ಟ್ ಅಂತ ಬರುತ್ತೆ. ಸೊ ಡೀಸೆಲ್ ವೇರಿಯಂಟ್ ವೆಹಿಕಲ್, 14,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರುವಂಥದ್ದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಸನ್ರೂಫ್ ಕೂಡ ಆಫರ್ ಇದೆ ಇದರಲ್ಲಿ. ಸೊ ತುಂಬ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಗಾಡಿ X4. ಸೊ ನೀವು ನೋಡ್ತಾ ಇರುವಂಥದ್ದು ಇವಾಗ ಡ್ಯಾಶ್ಬೋರ್ಡ್ನಲ್ಲೂ.
ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಲ್ ಟೈಪ್ ಆಫ್ ಆಪ್ಷನ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರೋವಂಥದ್ದು ನೀವು ಡ್ಯಾಶ್ಬೋರ್ಡ್ನ ಲುಕ್. ಸೊ ಲೆದರ್ ಫಿನಿಷಲ್ಲಿ ಬರುತ್ತೆ ಇದು BMW X4. ಇದು ರೇರ್ ಸೆಟ್ನ ಪ್ರೊಫೈಲ್. ತುಂಬ ಒಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. ಸೊ 14,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿರುವಂಥ ವೆಹಿಕಲ್, ಡೀಸೆಲ್ ವೇರಿಯಂಟ್. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಬೂಟ್ ಸ್ಪೇಸ್, ತುಂಬ ಒಂದು ದೊಡ್ಡದಾಗಿರುವಂಥ ಬೂಟ್ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವೆಹಿಕಲ್. ಸೊ ಅನ್ಟಚ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಒಂದೇ ಒಂದು ಸ್ಕ್ರ್ಯಾಚ್ ಕೂಡ, ಡೆಂಟ್ಸ್ ಕೂಡ ಇಲ್ಲ. ಸೊ ಸಿಂಗಲ್ ಟಚ್ಚಲ್ಲಿ ಇದು ಬೂಟ್ಸ್ ಕೂಡ ಕ್ಲೋಸ್ ಆಗುವಂಥದ್ದು. ಸೊ X4ನ ಬ್ಯಾಡ್ಜಿಂಗ್. ಸೊ BMW X4 ಇದರ ಪ್ರೈಸ್ ಆಗುತ್ತೆ ನಿಮಗೆ 59,50,000. ಇಲ್ಲಿ ಒಂದು ಮರ್ಸಿಡೀಸ್ ಬೆನ್ಸ್ ಇದೆ, CLA ಅಂತ ಬರುತ್ತೆ. 2019 ಮಾಡೆಲ್. ಇದು ಡೀಸೆಲ್ ವೇರಿಯಂಟ್ನ ವೆಹಿಕಲ್. 29,000 ಕಿಲೋಮೀಟರ್ ರಿವನ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್, ಇದು ಸೆಕೆಂಡ್ ಓನರ್ ಆಗಿದೆ. ತುಂಬ ಚೆನ್ನಾಗಿದೆ, ಬ್ಲೂ ಕಲರ್ ಫಿನಿಷಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. 50% ಟೈರ್ ಇದೆ. ಸೊ ಇದು ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಒಂದು ಒಳ್ಳೆ ಫಿನಿಶ್ ಕೊಟ್ಟಿದ್ದಾರೆ ಗಾಡೀಲಿ, ಬೈಜ್ ಫಿನಿಷಲ್ಲಿ ತುಂಬ ಒಳ್ಳೆ ಒಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ವೆಹಿಕಲ್ ಇದು, ಡೀಸೆಲ್ ವೇರಿಯಂಟ್ನ ಗಾಡಿ. ಸೊ 29,000 ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ನಿಮಗೆ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುವಂಥದ್ದು, ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುವಂಥದ್ದು. ಸೊ ಇದು ರೇರ್ ಸೀಟ್ನ ಪ್ರೊಫೈಲ್, ತುಂಬ ಚೆನ್ನಾಗಿದೆ ಇದು ವೆಹಿಕಲ್. 29,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿದೆ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಮರ್ಸಿಡೀಸ್ ಬೆನ್ಸ್ CLA 2019 CDI ಸ್ಪೋರ್ಟ್ ಅಂತ. ನೀವು ಬೂಟ್ ಸ್ಪೇಸ್ ನೋಡ್ಬೋದು, ತುಂಬ ಒಂದು ಲಾರ್ಜ್ ಬೂಟ್ ಸ್ಪೇಸೇ ಕೊಟ್ಟಿದ್ದಾರೆ. ಸೆಕೆಂಡ್ ಓನರ್ನ ವೆಹಿಕಲ್. ಇದರ ಪ್ರೈಸ್ ಆಗುತ್ತೆ ನಿಮಗೆ 29,90,000. ಇಲ್ಲಿ ಒಂದು ಟೊಯೋಟಾ ಫಾರ್ಚುನರ್ ಇದೆ, 2010 ಮಾಡೆಲ್. ಇದು 3 ಲೀಟರ್ ಎಂಜಿನ್ ಬರುತ್ತೆ, ಡೀಸೆಲ್ ವೇರಿಯಂಟ್ನ ವೆಹಿಕಲ್. ಇದು 1,25,000 ಕಿಲೋಮೀಟರ್ ರನ್ ಆಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನ ಗಾಡಿ. ಸೊ ನೋಡ್ತಿರುವಂಥದ್ದು ಥರ್ಡ್ ಓನರ್ ಆಗಿದೆ ವೆಹಿಕಲ್. 1,25,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಡೀಸೆಲ್ ವೇರಿಯಂಟ್ ಗಾಡಿ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಇದು 4 ವೀಲ್ ಡ್ರೈವ್ ಗಾಡಿ. 2010 ಮಾಡೆಲ್. ಇದು ರೇರ್ ಸೀಟ್ನ ಒಂದು ಆ್ಯಂಬಿಯನ್ಸ್ ನೋಡ್ತಾ ಇರ್ಬೋದು, ಬೇಜ್ ಫಿನಿಷಲ್ಲಿದೆ. ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ 9,50,000.